ಎಲ್ಲಿಗೂ ನಮಸ್ಕಾರ. ಇವತ್ತಿನ ಟಾಪಿಕ್ ಹೊಟ್ಟೆನಲ್ಲಿರೋ ಮಗುಗೆ ಬುದ್ಧಿಮಾಂದ್ಯತೆ ಇದೆ ಅನ್ನೋದನ್ನ ಹೇಗೆ ತಿಳ್ಕೊಳ್ಳೋದು, ಯಾವೆಲ್ಲ ಟೆಸ್ಟ್ಗಳನ್ನ ಮಾಡೋದರ ಮೂಲಕ ಮಗುವಿಗೆ ಬರ್ತ್ ಡಿಫೆಕ್ಟ್ಸ್ ಬರುವಂತಹ ಸಾಧ್ಯತೆ ಇದೆ, ಆಲ್ರೆಡಿ ಬರ್ತ್ ಡಿಫೆಕ್ಟ್ಸ್ ಇದೆ ಅನ್ನೋದನ್ನ ಹೇಗೆ ತಿಳ್ಕೊಳ್ಳೋದು ಅನ್ನೋದೇ ಇವತ್ತಿನ ವಿಡಿಯೋ. ಯೂಶುವಲ್ ಆಗಿ ಏನಾದರೂ ಕಾಂಪ್ಲಿಕೇಶನ್ಸ್ ಜಾಸ್ತಿ ಇದ್ದು ಅಥವಾ ಮೆಟರ್ನಲ್ ಏಜ್ ಜಾಸ್ತಿ ಇದ್ದು ಅಂದರೆ ತಾಯಿಗೆ ಅಥವಾ ತಂದೆಗೆ ಏಜ್ ಏನಾದರೂ ಜಾಸ್ತಿ ಇದ್ದು ಕನ್ಸೀವ್ ಆಗಿದ್ದಾರೆ ಅಂತಂತಂದರೆ ಒಂದು, ಅಥವಾ ತುಂಬ ದಿವಸದಿಂದ ಮಗುಗೆ ಟ್ರೈ ಮಾಡಿ ಆಗಿಲ್ಲ ಇವಾಗ ಕನ್ಸೀವ್ ಆಗಿದ್ದಾರೆ ಅಂತಂತಂದರೆ, ಅಥವಾ ಅಸಿಸ್ಟೆನ್ಸ್ ಅಂದರೆ ಯಾವುದಾದ್ರೂ ಟ್ರೀಟ್ಮೆಂಟ್ ತೊಗೊಂಡು IUI ಆಗಿರ್ಬೋದು, IVF ಆಗಿರ್ಬೋದು, ಈ ಥರ ಟ್ರೀಟ್ಮೆಂಟ್ಸ್ ತೊಗೊಂಡು ಬೇರೆ ಯಾವುದಾದ್ರೂ ಟ್ರೀಟ್ಮೆಂಟ್ ತೊಗೊಂಡು ಕನ್ಸೀವ್ ಆಗಿದ್ದಾರೆ ಅಂತಂತಂದರೆ ಆವಾಗಿರ್ಬೋದು, ಅಥವಾ ತಾಯಿಗೆ ಏನಾದರೂ ತುಂಬ ಹೆಲ್ತ್ ಕಂಡೀಷನ್ಸ್ ಇದ್ದು ಲೈಕ್ PCOD ಆಗಿರಬಹುದು, ಬೇರೆ ಯಾವುದೇ ಇಮ್ಯೂನ್ ಡಿಸಾರ್ಡರ್ಸ್ ಇರ್ಬೋದು, ಈ ಥರ ಯಾವುದೇ ಪ್ರಾಬ್ಲಮ್ ಇದ್ದು ಕನ್ಸೀವ್ ಆಗಿದ್ದಾರೆ ಅಂತಂದರೆ, ಅಥವಾ ಪ್ರೆಗ್ನೆಂಟ್ ಆದಮೇಲೆ ಫಸ್ಟ್ ಟ್ರೈಮೆಸ್ಟ್ರಲ್ಲಿ ಏನಾದರೂ ತುಂಬ ಬ್ಲೀಡಿಂಗ್ ಆಗ್ತಾ ಇರೋದು, ಈ ಥರ ಏನಾದರೂ ಕಾಂಪ್ಲಿಕೇಶನ್ಸ್ ಇತ್ತು ಅಂತಂತಂದರೆ ಮಗುವಿಗೆ ಜೆನೆಟಿಕ್ ಡಿಸಾರ್ಡರ್ಸ್ ಇರುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಸೊ ಆ ಟೈಮಲ್ಲಿ ಡಾಕ್ಟರ್ಸ್ ಏನು ಮಾಡ್ತಾರೆ, ಯೂಶ್ವಲ್ ಆಗಿ ಮಗುಗೆ ಏನಾದರೂ ಡಿಫೆಕ್ಟ್ಸ್ ಇದೆನಾ ಅಂತ ಚೆಕ್ ಮಾಡೋದಕ್ಕೆ ತುಂಬ ಟೆಸ್ಟ್ಗಳನ್ನ ಮಾಡ್ತಾರೆ. ಮಾಡಿಲ್ಲ ಅಂತಂತಂದರೆ ನಿಮಗೆ ಈ ಇನ್ಫಾರ್ಮೇಷನ್ ಗೊತ್ತಿತ್ತು ಅಂತಂದರೆ ನಿಮ್ಮ ಬಗ್ಗೆ ನಿಮಗೆ ಗೊತ್ತಿರುತ್ತಲ್ವ. ಸೊ ಅಟ್ಲೀಸ್ಟ್ ಮಗು ಹುಷಾರಾಗಿದೆನಾ, ಹೆಲ್ದಿ ಆಗಿದೆನಾ ಅಂತ ತಿಳ್ಕೊಳ್ಳೋದಕ್ಕೆ ಈ ಎಲ್ಲ ಟೆಸ್ಟ್ಗಳನ್ನ ನೀವು ಮಾಡಿಸ್ಬೋದು. ಸೊ ಯಾವೆಲ್ಲ ಟೆಸ್ಟ್ಗಳನ್ನ ಮಾಡಿಸ್ಬೋದು ಅನ್ನೋದನ್ನು ತಿಳ್ಕೊಳ್ಳೋಣ ಬನ್ನಿ. ಇದರಲ್ಲಿ 2 ಟೈಪ್ಸು, ನಾನ್ ಇನ್ವೇಸಿವ್ ಆ್ಯಂಡ್ ಇನ್ವೇಸಿವ್ ಅಂತ. ನಾನ್ ಇನ್ವೇಸಿವ್ ಅಂತಂತಂದರೆ ಕಟ್ ಮಾಡ್ದಿರ ನಮಗೆ ಗಾಯ ಆಗದೆ ಇರೋ ಹಾಗೆ ಮಾಡೋ ಟೆಸ್ಟ್ಗಳು ಏನೆಲ್ಲ ಇದೆಯಲ್ಲ ಅವನ್ನ ನಾನ್ ಇನ್ವೇಸಿವ್ ಟೆಸ್ಟ್ ಅಂತ ಕರೀತಾರೆ. ಇನ್ವೇಸಿವ್ ಅಂತಂತಂದರೆ ನಮಗೆ ಅಡ್ಮಿಟ್ ಮಾಡಿಕೊಂಡು ಅಥವಾ ಡಾಕ್ಟರ್ಸು ಮ್ಯಾನ್ಯುವಲ್ ಆಗಿ ಮಾಡುವಂತಹ ಟೆಸ್ಟ್ಗಳು, ಅಂದರೆ ಗಾಯ ಆಗುತ್ತೆ ಸ್ವಲ್ಪ ಮಾತ್ರ. ಸೊ ಇದೇ ಮೇನ್. ಇನ್ವೇಸಿವ್ ಅಂತಂತಂದರೆ ಕಟ್ ಮಾಡಿರ್ತಾರೆ, ನಾನ್ ಇನ್ವೇಸಿವ್ ಅಂತಂದರೆ ವಿತೌಟ್ ಎನಿ ಕಟ್ ಮಾಡೋವಂಥ ಟೆಸ್ಟ್ಗಳು. ಓಕೆ, ಸೊ ನಾನ್ ಇನ್ವೇಸಿವಲ್ಲಿ ಸುಮಾರಷ್ಟು ಟೆಸ್ಟ್ಗಳಿದೆ, ಇನ್ವೇಸಿವ್ನಲ್ಲೂ ಸುಮಾರಷ್ಟು ಟೆಸ್ಟ್ಗಳಿದೆ. ನಾನ್ ಇನ್ವೇಸಿವ್ನಲ್ಲಿ ಫಸ್ಟ್ ಟೆಸ್ಟ್ ಏನು ಗೊತ್ತಾ, ಬ್ಲಡ್ ಟೆಸ್ಟ್, ಪ್ರೆನೆಟಲ್ ಟೆಸ್ಟ್ ಅಂತಂತಾನೆ ಹೇಳ್ತಾರೆ. ನಾನ್ ಇನ್ವೇಸಿವ್ ಪ್ರೆನೆಟಲ್ ಬ್ಲಡ್ ಟೆಸ್ಟ್ ಅಂತ ಹೇಳ್ತಾರೆ. ಅಂದರೆ ಬ್ಲಡ್ ಕಲೆಕ್ಟ್ ಮಾಡ್ಕೊಂಡು, ಮದರ್ ಬ್ಲಡ್ ಅಂತಂದರೆ ನಾನು ಎಕ್ಸ್ಪೆಕ್ಟಿಂಗ್ ಮದರ್ ಅಂತಂತಂದರೆ ಗರ್ಭಿಣಿ ಸ್ತ್ರೀಯರು ಏನಿರ್ತಾರಲ್ಲ ಅವರ ಬ್ಲಡ್ಡನ್ನು ಕಲೆಕ್ಟ್ ಮಾಡಿಕೊಂಡು ಆ ಬ್ಲಡ್ನ ಟೆಸ್ಟ್ ಮಾಡ್ತಾರೆ. ಓಕೆ, ಸೊ ಇದರಲ್ಲಿ ಏನಂತಂದರೆ ಸುಮಾರಷ್ಟು ಬರ್ತ್ ಡಿಫೆಕ್ಟ್ಸ್, ಕ್ರೋಮೋಸೋಮಲ್ ಅಬ್ನಾರ್ಮಲಿಟೀಸ್ ಏನಾದರೂ ಇತ್ತು ಅಂತಂತಂದರೆ ದೇರ್ ಆ್ಯಂಡ್ ದೆನ್ ಗೊತ್ತಾಗ್ಬಿಡುತ್ತೆ. ಓಕೆ, ಇದರಲ್ಲಿ ಟ್ರೈಸೋಮಿ 21 ಆಗಿರ್ಬೋದು, ಟ್ರೈಸೋಮಿ 18 ಆಗಿರ್ಬೋದು, ಟ್ರೈಸೋಮಿ 13 ಆಗಿರಬಹುದು. ಈ ಮೂರೂ ಗೊತ್ತಾಗ್ಬಿಡುತ್ತೆ ಈ ಬ್ಲಡ್ ಟೆಸ್ಟಿಂದ. ಓಕೆ, ಇದರಲ್ಲಿ ಬೆಸ್ಟ್ ಎಕ್ಸಾಂಪಲ್ ಹೇಳಬೇಕು ಅಂತಂತಂದರೆ ಡೌನ್ಸ್ ಸಿಂಡ್ರೋಮಿಗೋಸ್ಕರ ಮಾಡೋ ಅಂತಹ ಡಬಲ್ ಮಾರ್ಕರ್ ಟೆಸ್ಟ್, ಡಬಲ್ ಮಾರ್ಕರ್ ಆಗಿರ್ಬೋದು, ಟ್ರಿಪಲ್ ಮಾರ್ಕರ್ ಆಗಿರ್ಬೋದು, ಇವೆಲ್ಲ ಏನು ಅಂತಂತಂದರೆ ಬ್ಲಡ್ ಟೆಸ್ಟ್ಗಳೇ. ಓಕೆ, ಸೊ ಯಾವಾಗೆಲ್ಲ 30+, ಈಗಂತೂ 30+ ಯಾರ್ಯಾರೆಲ್ಲ ಏಜ್ ಇರುತ್ತೆ ಅಂಥವ್ರಿಗೆಲ್ಲರಿಗೂ ಬೇರ್ ಮಿನಿಮಮ್ ಈ ಟೆಸ್ಟ್ಗಳನ್ನ ಮಾಡ್ತಾರೆ. ಸೊ ನೀವು ನನಗೆ ಯಾಕೆ ಮಾಡ್ತಾ ಇದ್ದಾರೆ ಅಂತ ಹೆದರ್ಕೊಳ್ಳುವಷ್ಟು ಅವಶ್ಯಕತೆ ಇಲ್ಲ, ಅದು ನಾರ್ಮಲೈಸ್ ಮಾಡ್ತಾ ಇದ್ದಾರೆ. ಓಕೆ, ನಾರ್ಮಲ್ ಆಗಿ ಎಲ್ಲರಿಗೂ ಸ್ಕ್ಯಾನಿಂಗ್ ಥರನೇ ಇದು ಒಂದು ಟೆಸ್ಟು ವೆನ್ ಯು ಆರ್ 30 ಆರ್ ಅಬೋವ್ 30 ಅಂತ. ಓಕೆ, ಸೊ ನನಗೊಬ್ಬರಿಗೆ ಮಾಡ್ತಿದ್ದಾರೆ ಅಂತ ಯಾವುದೇ ಕಾರಣಕ್ಕೂ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ. ನಾನ್ ಇನ್ವೆಸಿವ್ನಲ್ಲಿ ಫಸ್ಟ್ ಬ್ಲಡ್ ಟೆಸ್ಟಲ್ಲಿ ಟ್ರೈಸೋಮಿ 21, ಟ್ರೈಸೋಮಿ 18, ಟ್ರೈಸೋಮಿ 13. ಟ್ರೈಸೋಮಿ 21 ಈಸ್ ನಥಿಂಗ್ ಬಟ್ ಡೌನ್ ಸಿಂಡ್ರೋಮ್. ಓಕೆ, ಸೊ ಡೌನ್ ಸಿಂಡ್ರೋಮ್ ಬಗ್ಗೆ ಆ್ಯಂಡ್ ಡಬಲ್ ಮಾರ್ಕರ್ ಟೆಸ್ಟ್ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಅಂತಂತಂದರೆ ನನ್ನ ಚಾನಲಲ್ಲಿ ಇದೆ, ಸೊ ನೋಡಿದ್ರೆ ಗೊತ್ತಾಗುತ್ತೆ. ಓಕೆ, ಇದು ಒಂದು ಫಸ್ಟ್ ನಾನ್ ಇನ್ವೇಸಿವ್ ಟೆಸ್ಟ್. ನೆಕ್ಸ್ಟು ಫಸ್ಟ್ ಟ್ರೈಮೆಸ್ಟರ್ ಸ್ಕ್ರೀನಿಂಗ್, ಅದರಲ್ಲಿ ಬ್ಲಡ್ ಟೆಸ್ಟೂ ಬರುತ್ತೆ, ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗೂ ಬರುತ್ತೆ. ಸೊ ಇದರಲ್ಲಿ ಪಾಪಾ A ಆ್ಯಂಡ್ ಬೀಟಾ HCG ಟೆಸ್ಟ್ ಮಾಡ್ತಾರೆ. ಪಾಪಾ A ಅಂತಂತಂದರೆ ಪ್ರೆಗ್ನೆನ್ಸಿ ಅಸೋಸಿಯೇಟೆಡ್ ಪ್ಲಾಸ್ಮಾ ಪ್ರೋಟೀನ್ ಅನ್ನೋದು ಒಂದು ಪ್ರೋಟೀನ್, ಸ್ಪೆಷಲ್ ಪ್ರೋಟೀನು. ಇದು ಪ್ಲೆಸೆಂಟಾಯಿಂದ ಪ್ರೊಡ್ಯೂಸ್ ಆಗುತ್ತೆ. ಓಕೆ, ಸೊ ಹಾಗಾಗಿ ಈ ಪ್ರೋಟೀನ್ ಎಷ್ಟಿದೆ ಅನ್ನೋದನ್ನು ಮೆಷರ್ ಮಾಡೋದ್ರ ಮೂಲಕ ನಿಮ್ಮ ವೀಕ್ಸ್, ಎಷ್ಟು ವೀಕ್ಸಲ್ಲಿದ್ದೀರಾ, 8 ವೀಕಲ್ಲಿದ್ದೀರಾ ಅಂತಂತಂದರೆ ಅಕಾರ್ಡಿಂಗ್ ಆಗಿ ಈ ಪ್ಲಾಸ್ಮಾ ಪ್ರೋಟೀನ್ ಪ್ರೊಡ್ಯೂಸ್ ಆಗಿದೆನೋ ಇಲ್ವೋ ಅನ್ನೋದನ್ನು ಚೆಕ್ ಮಾಡ್ತಾರೆ. ಸೊ ದ್ಯಾಟ್ ಕರೆಕ್ಟಾಗಿತ್ತು ಅಂತಂತಂದರೆ ಅಬ್ನಾರ್ಮಲಿಟೀಸ್ ಏನೂ ಇಲ್ಲ ಅಂತ. ಅದರಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಇತ್ತು ಅಂತಂತಂದರೆ ಪ್ರಾಬ್ಲಮ್ ಇದೆ ವಿತ್ ಪ್ಲೆಸೆಂಟಾ ಅಂತಲೂ ಗೊತ್ತಾಗುತ್ತೆ, ಮಗುಗೂ ಪ್ರಾಬ್ಲಮ್ ಇದೆ ಅನ್ನೋದು ಗೊತ್ತಾಗುತ್ತೆ. ಓಕೆ, ಇದ್ರ ಜೊತೆಗೆ ಬೀಟಾ HCG ಆಯಿತು, ಪ್ಲೆಸೆಂಟಾಯಿಂದನೇ
ಪ್ರೊಡ್ಯೂಸ್ ಆಗುತ್ತೆ ಆಯಿತಾ. ಸೊ ಹಾಗಾಗಿ ಬೀಟಾ HCG ಲೆವೆಲ್ಸಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಇತ್ತು ಅಂತಂತಂದರೆ ಸೊ ಡೈರೆಕ್ಟಾಗಿ ಪ್ಲೆಸೆಂಟನಲ್ಲಿ ಏನೋ ಪ್ರಾಬ್ಲಮ್ ಇದೆ ಅನ್ನೋದಾಗುತ್ತೆ. ಆ್ಯಂಡ್ ಅಕಾರ್ಡಿಂಗ್ಲಿ ಮಗು ಸರಿಯಾಗಿ ಬೆಳೀತಾ ಇಲ್ಲ ಅಂತ ಡಿಸೈಡ್ ಮಾಡ್ತಾರೆ. ಸೊ ಎಂಡ್ ಆಫ್ ದಿ ಡೇ ಪ್ಲೆಸೆಂಟ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತಂತಂದರೆ ಮಗು ಸರಿಯಾಗಿ ಇಲ್ಲ ಅಂತಲೇ ಅರ್ಥ. ಓಕೆ, ಸೊ ಮಗು ಅಬ್ನಾರ್ಮಲ್ ಇದೆ ಅನ್ನೋದಾದರೆ ಸೊ ಸಮಥಿಂಗ್ ಏನೋ ಡಿಫೆಕ್ಟ್ಸ್ ಇದೆ ಮಗುನಲ್ಲಿ ಅಂತ. ಸೊ ಅವಾಗ ಏನು ಮಾಡ್ತಾರೆ, ಫರ್ದರ್ ಸ್ಕ್ರೀನಿಂಗಿಗೆ ಕಳಿಸ್ತಾರೆ. ನೆಕ್ಸ್ಟು ಮೆಟರ್ನಲ್ ಸೆರಮ್ ಮಾರ್ಕರ್ಸ್ ಅಂತ ಕೆಲವೊಂದಿಷ್ಟು ಬ್ಲಡ್ ಟೆಸ್ಟ್ಗಳನ್ನ ಮಾಡ್ತಾರೆ. ಸೊ ಈ ಬ್ಲಡ್ ಟೆಸ್ಟ್ ಏನಂತಂತಂದರೆ ಅದರಲ್ಲಿ ಫೆಟೋಪ್ರೋಟೀನ್ ಆಗಿರಬಹುದು, HCG ಆಗಿರ್ಬೋದು, ಈಸ್ಟ್ರಿಯೋಲ್ ಅನ್ನೋದಾಗಿರ್ಬೋದು, ಈ ಎಲ್ಲ ಅಂಶಗಳು ಮಗುವಿನಿಂದ ಪ್ಲೆಸೆಂಟಾಯಿಂದ ಪ್ರೊಡ್ಯೂಸ್ ಆಗುವಂಥದ್ದು. ಸೊ ಪರ್ಟಿಕ್ಯುಲರ್ ವೀಕ್ಸಲ್ಲಿ ಇಷ್ಟೇ ಇರಬೇಕು ಅನ್ನೋದು ಇರುತ್ತೆ ಆಯಿತಾ. ಸೊ ಅಷ್ಟಿಲ್ಲ ಅಂತಂದರೆ ಏನೋ ಪ್ರಾಬ್ಲಮ್ ಇದೆ ಅನ್ನೋದು ಡಾಕ್ಟರ್ಸ್ಗೆ ಗೊತ್ತಾಗುತ್ತೆ. ಸೊ ಹಾಗಾಗಿ ಈ ಮಾರ್ಕರ್ಸ್ನ ಕೂಡ ಮೆಷರ್ ಮಾಡ್ತಾರೆ. ಓಕೆ, ಇದರಲ್ಲಿ ಫೆಟೋಪ್ರೋಟೀನ್ ಆಗಿರ್ಬೋದು, HCG ಆಗಿರ್ಬೋದು, ಈಸ್ಟ್ರಿಯೋಲ್ ಆಗಿರ್ಬೋದು, ಇವೆಲ್ಲನೂ ಸೇಮ್ ಪಪಾಯಿ ಥರ ಬೀಟಾ HCG ಥರನೇ ಈ ಎಲ್ಲ ಟೆಸ್ಟ್ಗಳು. ಓಕೆ, ಟೋಟಲಾಗಿ ಹೇಳಬೇಕು ಅಂತಂತಂದರೆ ಈ ಎಲ್ಲ ಮಾರ್ಕರ್ಸ್ ಥರ ಒಂದು ಈಗ ಬೀಟಾ HCG ಬಗ್ಗೆ ಅಂತೂ ಎಲ್ಲರಿಗೂ ಗೊತ್ತಿರುತ್ತೆ. 8 ವೀಕ್ಸಲ್ಲಿ ಬೀಟಾ HCG ಇಷ್ಟಿರಬೇಕು ಅನ್ನೋದಿರುತ್ತೆ. ಓಕೆ, ಸೊ ಅದಕ್ಕಿಂತ ಕಮ್ಮಿ ಇತ್ತು ಅಂದ್ರೂ ಮಗು ಸರಿಯಾಗಿ ಬೆಳೀತಾ ಇಲ್ಲ ಅಂತ, ಅದಕ್ಕಿಂತ ಜಾಸ್ತಿ ಇತ್ತು ಅಂತಂದ್ರೂ ಮಗುಗೇನೋ ಪ್ರಾಬ್ಲಮ್ ಇದೆ ಅಂತ ಅರ್ಥ. ಸೊ ಎಂಡ್ ಆಫ್ ದಿ ಡೇ 2 ಎಕ್ಸಾಂಪಲಲ್ಲಿ ಬೀಟಾ HCG ಎಷ್ಟಿರಬೇಕು ಅದಕ್ಕಿಂತ ತುಂಬ ಜಾಸ್ತಿ, ಅದಕ್ಕಿಂತ ತುಂಬ ಕಮ್ಮಿ ಇದೆ ಅಂತಂದರೆ ಮಗು ಈಸ್ ಅನ್ಹೆಲ್ದಿ ಅಂತ. ಅನ್ಹೆಲ್ದಿ ಈಸ್ ನಥಿಂಗ್ ಬಟ್ ಡಿಫೆಕ್ಟ್ ಇದೆ, ಮಗುಗೇನೋ ಪ್ರಾಬ್ಲಮ್ ಇದೆ ಅಂತ ಅರ್ಥ. ಓಕೆ, ಸೊ ಎಂಡ್ ಆಫ್ ದಿ ಡೇ ಡಾಕ್ಟರ್ಸ್ಗೆ ನೀಟಾಗಿ ಪಿಕ್ಚರ್ ಸಿಗುತ್ತೆ ಮಗುಗೇನೋ ಪ್ರಾಬ್ಲಮ್ ಇದೆ. ಸೊ ಫರ್ದರ್ ಸ್ಕ್ರೀನಿಂಗ್ನ ಮಾಡ್ತಾರೆ. ನೆಕ್ಸ್ಟು ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗಲ್ಲಿ ನ್ಯೂಚಲ್ ಟ್ರಾನ್ಸಿಲೆನ್ಸಿ ಅಂತಂತ ಹೇಳಿ ಚೆಕ್ ಮಾಡ್ತಾರೆ. ಸೊ ಈ ಕುತ್ತಿಗೆ ಹಿಂಭಾಗದ ಚರ್ಮ ಎಷ್ಟು ದಪ್ಪ ಇದೆ ಅನ್ನೋದನ್ನು ಮೆಷರ್ ಮಾಡ್ತಾರೆ. ಅದರ ಆಧಾರದ ಮೇಲೆ ಆ್ಯಂಡ್ ನ್ಯಾಸಲ್ ಬೋನ್ ಅಂದರೆ ಈ ಬೋನ್ ಎಷ್ಟು ಉದ್ದ ಇದೆ ಅನ್ನೋ ಆಧಾರದ ಮೇಲೆ, ಅದರ ಜೊತೆಗೆ ಲಿಂಬ್ ಡಿಫೆಕ್ಟ್ಸ್ ಏನಾದರೂ ಇತ್ತು ಅಂತಂತಂದರೆ ಅಲ್ಲೇ ಗೊತ್ತಾಗುತ್ತೆ. ಹಾರ್ಟ್ ಡಿಫೆಕ್ಟ್ಸ್ ಏನಾದರೂ ಇತ್ತು ಅಂತಂದ್ರೂ ಕೂಡ ಹಾರ್ಟ್ ಬಿಟ್ಟು ಕರೆಕ್ಟಾಗಿ ನೋಡ್ತಾರೆ. ಅದು ಕೇಳ್ತಾ ಇದ್ದರೆ ಡಾಕ್ಟರ್ಸ್ ಎಕ್ಸ್ಪರ್ಟ್ಸ್ ಅಲ್ವಾ. ಸೊ ಹಾಗಾಗಿ ಹಾರ್ಟ್ ಬೀಟಲ್ಲಿ ವ್ಯತ್ಯಾಸ ಇದ್ರೂ ಕೂಡ ಡಾಕ್ಟರ್ಸಿಗೆ ಗೊತ್ತಾಗುತ್ತೆ. ನೆಕ್ಸ್ಟು ಫೀಟಲ್ MRI ಅಂತ ಮಾಡ್ತಾರೆ. ದೊಡ್ಡವರಿಗೆ MRI ಮಾಡೋದು ಕೇಳಿದ್ದೀರಾ ಅಲ್ವಾ, ಅದೇ ಥರ ಫೀಟಲ್ MRI ಅಂತ ಮಾಡ್ತಾರೆ. ಈ ಫೀಟಲ್ MRI ಮಾಡಿದವಾಗ ಫೀಟಸ್ ಬ್ರೈನ್ ಅಂತಂದರೆ ಮಗುವಿನ ಮೆದುಳು ಯಾವ ರೀತಿ ಇದೆ, ಸರಿಯಾಗಿದೆನೋ ಇಲ್ವೋ ಅನ್ನೋದನ್ನು ನೋಡ್ತಾರೆ. ಅದ್ರ ಜೊತೆಗೆ ಮಸ್ಕುಲೋಸ್ಕೆಲಿಟಲ್ ಸಿಸ್ಟಮ್ ಅಂದರೆ ಪೂರ್ತಿ ಸ್ಕೆಲಿಟನ್ ಸಿಸ್ಟಮ್. ಸ್ಕೆಲಿಟನ್ ಅಂದರೆ ಗೊತ್ತಲ್ಲ, ಅಸ್ಥಿಪಂಜರ ಹೇಗಿದೆ, ಕರೆಕ್ಟಾಗಿ ಇದೆನಾ, ಆ ಮಗುವಿನ ವಯಸ್ಸಿಗೆ ಅನುಗುಣವಾಗಿ ಸ್ಕೆಲಿಟನ್ ಇದೆನಾ, ಅಸ್ಥಿಪಂಜರ ಇದೆನಾ ಅನ್ನೋದನ್ನು ಕೂಡ ಚೆಕ್ ಮಾಡ್ತಾರೆ. ಓಕೆ, ಸೊ ಬಾಡಿ ಆಯಿತು, ಮೇಕ್ ಆಯಿತು, ಬ್ರೈನ್ ಆಯಿತು, ಆ್ಯಂಡ್ ಏನಾದರೂ ಡಿಫೆಕ್ಟ್ಸ್ ಇದೆನಾ ಅನ್ನೋದು, ಹಾರ್ಟ್ ಡಿಸೀಸ್ ಆಯಿತು, ಎಲ್ಲನೂ ಇದರಲ್ಲೇ ಗೊತ್ತಾಗ್ಬಿಡುತ್ತೆ. ಆಲ್ಮೋಸ್ಟ್ ಬ್ಲಡ್ ಟೆಸ್ಟು ಸ್ಕ್ರೀನಿಂಗಲ್ಲಿ, ಸೆರಮ್ ಸ್ಕ್ರೀನಿಂಗಲ್ಲಿ ಆ್ಯಂಡ್ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗಲ್ಲಿ, MRI ಸ್ಕ್ಯಾನಲ್ಲಿ, ಈ ಎಲ್ಲ ಟೆಸ್ಟ್ಗಳಲ್ಲೂ ಮಗುವಿಗೆ ಯಾವುದೇ ರೀತಿಯಾದಂತಹ ಡಿಫೆಕ್ಟ್ಸ್ ಇದ್ದರೆ ಬೇರ್ ಮಿನಿಮಮ್ ಗೊತ್ತಾಗ್ಬಿಡುತ್ತೆ. ಓಕೆ, ಈ ಎಲ್ಲ ಟೆಸ್ಟ್ಗಳು ನಾನ್ ಇನ್ವೇಸಿವ್ ಟೆಸ್ಟ್ ಆಯಿತಾ. ಈಗ ಇನ್ವೇಸಿವ್ ಟೆಸ್ಟಲ್ಲಿ ಯಾವೆಲ್ಲ ಟೆಸ್ಟ್ಗಳನ್ನ ಮಾಡ್ತಾರೆ ಅಂತ ನೋಡೋಣ. ಇನ್ವೇಸಿವ್ ಟೆಸ್ಟಿಂಗಲ್ಲಿ ಆಮ್ನಿಯೋಸೆಂಟೆಸಿಸ್ ಅಂತ ಒಂದು ಮಾಡ್ತಾರೆ. ಆಮ್ನಿಯೋಸೆಂಟೆಸಿಸ್ ಒಂದು, ಕೊರಿಯಾನಿಕ್ ವಿಲ್ಲಸ್ ಸ್ಯಾಂಪ್ಲಿಂಗ್ ಅನ್ನೋದು ಒಂದು ಆಯಿತಾ. ಈ 2 ಟೆಸ್ಟು ಇನ್ವೇಸಿವ್ ಟೆಸ್ಟು. ಸೊ ಡಾಕ್ಟರ್ಸು ನಿಮ್ಮನ್ನ ಅಡ್ಮಿಟ್ ಮಾಡಿಕೊಂಡು ಮಾಡ್ತಾರೆ. ಓಕೆ, ಆಮ್ನಿಯೋಸೆಂಟೆಸಿಸ್ ಅಂತಂತಂದರೆ ಅದರಲ್ಲಿ ಆಮ್ನಿಯೋಟಿಕ್ ಫ್ಲೂಯಿಡ್ನ ಎಕ್ಸ್ಟ್ರಾಕ್ಟ್ ಮಾಡಿ, ಆಮ್ನಿಯೋಟಿಕ್ ಫ್ಲೂಯಿಡ್ನ ಒಂದು ಸ್ವಲ್ಪ ಪೋರ್ಷನ್ ತಗೊಂಡು ಅದನ್ನು ಟೆಸ್ಟ್ ಮಾಡ್ತಾರೆ. ಓಕೆ, ಸೊ ದೀಸ್ ಟು ಆರ್ ಅಂದರೆ ಸ್ವಲ್ಪ ಕಾಂಪ್ಲಿಕೇಟೆಡ್, ತುಂಬ ಹುಷಾರಾಗಿ ಮಾಡುವಂಥದ್ದು. ನಾನ್ ಇನ್ವೇಸಿವ್ ಟೆಸ್ಟ್ಗಳೆಲ್ಲ ಮಾಡಿ ಆದ ಮೇಲೂ ಕೆಲವೊಂದಿಷ್ಟು ಟೈಮಲ್ಲಿ ಗೊತ್ತಾಗಿಲ್ಲ ಅಂತಂದವಾಗ ಈ ಇನ್ವೇಸಿವ್ ಟೆಸ್ಟ್ಗಳನ್ನ ಮಾಡ್ತಾರೆ. ಬಟ್ ಯೂಶ್ವಲಾಗಿ ಇನ್ವೇಸಿವ್ ಟೆಸ್ಟ್ಗಿಂತ ಈ ಎಲ್ಲ ಬೇರೆ ಎಲ್ಲ ಟೆಸ್ಟ್ಗಳನ್ನ ಮಾಡೋದಕ್ಕೆ ಪ್ರಿಫರ್ ಮಾಡ್ತಾರೆ. ಓಕೆ, ಈ ಎಲ್ಲ ಟೆಸ್ಟ್ಗಳಿಂದ ಹೊಟ್ಟೆನಲ್ಲಿರೋ ಮಗುವಿಗೆ ಏನಾದರೂ ಪ್ರಾಬ್ಲಮ್ ಇತ್ತು, ಬರ್ತ್ ಡಿಫೆಕ್ಟ್ಸ್ ಇತ್ತು, ಕ್ರೋಮೋಸೋಮಲ್ ಅಬ್ನಾರ್ಮಲಿಟೀಸ್ ಏನಾದರೂ ಇತ್ತು ಅಂತಂತಂದರೆ ಗೊತ್ತಾಗುತ್ತೆ. ಓಕೆ, ಇದನ್ನು ಬಿಟ್ಟು ಮತ್ತೇನಾದರೂ ಡೌಟ್ಸ್ ಇತ್ತು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಖಂಡಿತವಾಗ್ಲೂ ಉತ್ತರ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನ್ನಿಸ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿ. ಧನ್ಯವಾದ.